ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಕನ್ನಡ ಇಂಡಸ್ಟ್ರಿಗೆ ಕಾಲಿಟ್ಟು 40 ವರ್ಷ ಆಗಿದೆ. ಈ ಒಂದು ಖುಷಿಯನ್ನ ಎಲ್ಲರೂ ತಮ್ಮದೇ ರೀತಿಯಲ್ಲಿಯೇ ಸೆಲೆಬ್ರೇಟ್ ಮಾಡುತ್ತಿದ್ದಾರೆ. ಇದರ ಮಧ್ಯೆ ಶಿವರಾಜ್ ಕುಮಾರ್ ಒಂದು ಪತ್ರ ಬರೆದಿದ್ದಾರೆ. ಆ ಲೆಟರ್ ಅಲ್ಲಿ ಯಾರನ್ನೂ ಬಿಟ್ಟಿಲ್ಲ, ಎಲ್ಲರಿಗೂ ಮನಸಾರೆ ಧನ್ಯವಾದ ಹೇಳಿದ್ದಾರೆ. ಹಾಗೆ ಥ್ಯಾಂಕ್ಸ್ ಹೇಳಿದ ಪತ್ರವನ್ನು ಸೋಷಿಯಲ್ ಮೀಡಿಯಾ ಪೇಜ್ ನಲ್ಲಿ ಹಂಚಿಕೊಂಡಿದ್ದಾರೆ. ಈ ಸುದೀರ್ಘ 4 ದಶಕಗಳಲ್ಲಿ ನೀವಿದ್ದೀರಿ. ಅಕ್ಕರೆಯಿಂದ ಹರಸಿ ಹಾರೈಸಿದ ನನ್ನೆಲ್ಲಾ ಪ್ರೀತಿಯ ಅಭಿಮಾನಿ ದೇವರುಗಳಿಗೂ ನಾನು ಚಿರಋಣಿ ಅಂತಲೇ ಬರೆದಿದ್ದಾರೆ. ಶಿವರಾಜ್ ಕುಮಾರ್ ಕನ್ನಡ ಇಂಡಸ್ಟ್ರಿಗೆ ಕಾಲಿಟ್ಟು 40 ವರ್ಷ ಆದ ಕಾರಣ ಭಾರತೀಯ ಅನೇಕ ಭಾಷೆಯ ಚಿತ್ರರಂಗದ ದಿಗ್ಗಜರು ಶಿವಣ್ಣ ಅವರಿಗೆ ಶುಭಾಶಯ ಕೋರಿದ್ರು. ಇದೇ ಕಾರಣಕ್ಕೆ ಶಿವಣ್ಣ ತಮ್ಮ ಪತ್ರದಲ್ಲಿ ಅವರೆಲ್ಲರಿಗೂ ಹಾಗೂ ನನ್ನ ಪ್ರೀತಿಸುವ ಅಭಿಮಾನಿಗಳಿಗೆ ಧನ್ಯವಾದ ತಿಳಿಸಿದ್ದಾರೆ. ನನ್ನ ಈ ಒಂದು ಪಯಣದಲ್ಲಿದ್ದು ಹಾರೈಸಿದ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಮಿತ್ರರಿಗೆ ನಾನು ಚಿರಋಣಿ ಅಂತಲೇ ಶಿವಣ್ಣ ಹೇಳಿದ್ದಾರೆ. ಮಾಧ್ಯಮ ಮಿತ್ರರನ್ನು ಶಿವಣ್ಣ ಇಲ್ಲಿ ನೆನಪು ಮಾಡಿಕೊಂಡಿದ್ದಾರೆ. ನನ್ನ ಕುಟುಂಬ ಸದಾ ನನ್ನ ಬೆನ್ನೆಲುಬಾಗಿಯೇ ಇದೆ. ಇವರಿಗೂ ನಾನು ಚಿರಋಣಿಯಾಗಿದ್ದೇನೆ. ಇಷ್ಟು ವರ್ಷ ಪ್ರೀತಿ ತೋರಿಸಿದ ಪ್ರತಿಯೊಬ್ಬರಿಗೂ ನಾನು ಚಿರಋಣಿಯಾಗಿದ್ದೇನೆ. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಆಶೀರ್ವಾದ ಎಂದೆಂದಿಗೂ ಹೀಗೆ ಇರಲಿ ಅಂತ ಶಿವಣ್ಣ ಹೇಳಿದ್ದಾರೆ. ತಮಿಳಿನಿಂದಲೇ ಕನ್ನಡ ಹುಟ್ಟಿದೆ ಎಂಬ ಕಮಲ್ ಹಾಸನ್ ಹೇಳಿಕೆ ಹಾಗೂ ತಗ್ ಲೈಫ್ ಬಿಡುಗಡೆ ಕುರಿತ ವಿಚಾರಣೆಯನ್ನು ಹೈಕೋರ್ಟ್ ಜೂನ್ 20ಕ್ಕೆ ಮುಂದೂಡಿದೆ. ನಿನ್ನೆ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಕಮಲ್ ಹಾಸನ್ಗೆ ಕ್ಷಮೆಯಾಚನೆ ಮತ್ತು ವಿವಾದ ಇತ್ಯರ್ಥ ಮಾಡಿಕೊಳ್ಳಲು 1 ವಾರ ಅವಕಾಶ ಕೋರಲಾಗಿತ್ತು. ಇನ್ನು ಕಮಲ್ ಹಾಸನ್ ಕ್ಷಮೆ ಕೇಳಲಿಲ್ವಾ? ಸುಪ್ರೀಂ ಕೋರ್ಟ್ ವಿಚಾರಣೆ ಏನಾಯ್ತು ಎಂದು ಪ್ರಶ್ನಿಸಿದರು. ಇದಕ್ಕೆ ಉತ್ತರಿಸಿದ ಕಮಲ್ ಪರ ವಕೀಲರು ಕ್ಷಮೆ ಕೇಳಿಲ್ಲ, ಸುಪ್ರೀಂ ಕೋರ್ಟ್ ಕರ್ನಾಟಕ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿದೆ ಅಂದರು. ಇದರ ನಡುವೆ ಕೋರ್ಟ್ಗೆ ತಮ್ಮ ವಾದ ಆಲಿಸುವಂತೆ ಕನ್ನಡ ಸಾಹಿತ್ಯ ಪರಿಷತ್ತು ಅರ್ಜಿ ಸಲ್ಲಿಸಿತ್ತು. ಈ ಕುರಿತು ಕರ್ನಾಟಕ ಸಾಹಿತ್ಯ ಪರಿಷತ್ತು ಪರ ವಾದ ಮಂಡಿಸಿದ ಹಿರಿಯ ವಕೀಲ ಎಸ್ ಬಸವರಾಜ್ ಅವರು ಕಮಲ್ ಹಾಸನ್ ಸ್ಟುಪಿಡ್ ಸ್ಟೇಟ್ಮೆಂಟ್ ನೀಡಿದ್ದಾರೆ. ಕರ್ನಾಟಕ ಕನ್ನಡದ ಪದ ಪುರಾಣಗಳಲ್ಲೂ ಬಳಕೆಯಾಗಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಇದೇ ವೇಳೆ ಕಮಲ್ ಪರ ವಕೀಲರು ಕರ್ನಾಟಕ ಸಾಹಿತ್ಯ ಪರಿಷತ್ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸುತ್ತೇವೆ, ತಗ್ ಲೈಫ್ ಸಿನಿಮಾ ಬಿಡುಗಡೆ ಮಾಡುವುದಿಲ್ಲ ಎಂದು ವಕೀಲರು ಹೇಳಿದರು. ಕೊನೆಗೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ವಿವೇಚನೆಯು ಶೌರ್ಯದ ಅತ್ಯುತ್ತಮ ಭಾಗ, ವಿವೇಚನೆ ಬಳಸಿ ಎಂದು ಕಮಲ್ ಪರ ವಕೀಲರಿಗೆ ತಿಳಿಸಿ ವಿಚಾರಣೆಯನ್ನು ಜೂನ್ 20ಕ್ಕೆ ಮುಂದೂಡಿದ್ದಾರೆ. ಕನ್ನಡದ ಮಟ್ಟಿಗೆ ಡಾರ್ಕ್ ಹ್ಯೂಮರ್ ಇರುವಂತಹ ಸಿನಿಮಾಗಳು ಕೊಂಚ ಕಡಿಮೆಯೇ ಎಂದು ಹೇಳಬಹುದು. ದಿಗಂತ್ ನಟನೆಯ ಎಡಗೈಯ ಅಪಘಾತಕ್ಕೆ ಕಾರಣ ಅಂತ ಒಂದು ವರ್ಗಕ್ಕೆ ಸೇರುವಂತಹ ಸಿನಿಮಾ. ಟ್ರೈಲರ್ ನಿಂದಲೇ ಎಲ್ಲರ ಗಮನ ಸೆಳೆದಿದ್ದ ಈ ಸಿನಿಮಾವನ್ನ ಸಮರ್ಥ್ ಕಡಕೋಳ್ ನಿರ್ದೇಶಿಸಿದ್ದಾರೆ. ಟೈಟಲ್ ನಿಂದಲೇ ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದ್ದ ಈ ಸಿನಿಮಾ ಇದೀಗ ತೆರೆ ಕಂಡಿದೆ. ಅದೊಂದು ರೊಮ್ಯಾಂಟಿಕ್ ಡೇಟ್ ಅಂತಾನೆ ಹೇಳ್ಬಹುದು. ಆದರೆ ಆ ಫ್ಲಾಟ್ ನಲ್ಲಿ ನಡೆಯುವುದೇ ಬೇರೆ. ವೈನ್ ಕುಡಿದು ರೊಮ್ಯಾಂಟಿಕ್ ಮೂಡಲ್ಲಿರಬೇಕಾದ ಲೋಹಿತ್ ರಕ್ತವನ್ನು ಮೈಗಂಟಿಸಿಕೊಂಡು ಒದ್ದಾಡಬೇಕಾಗುತ್ತದೆ. ಸಾವುಗಳು ಅಬ್ಬಬ್ಬಾ 1-2 ಹೀಗೆ ದೊಡ್ಡ ಸಂಕಷ್ಟದಲ್ಲಿ ಲೋಹಿತ್ ಲಾಕ್ ಆಗುತ್ತಾನೆ. ಅಷ್ಟಕ್ಕೂ ಆ ಫ್ಲ್ಯಾಟ್ನಲ್ಲಿ ಏನಾಗುತ್ತದೆ? ಇದೆಲ್ಲದಕ್ಕೂ ಲೋಹಿತ್ ಎಡಗೈಗೆ ಹೇಗೆ ಕಾರಣವಾಗುತ್ತದೆ? ಇದರಿಂದ ಲೋಹಿತ್ ಹೊರಗೆ ಬರುತ್ತಾನ ಅನ್ನೋ ಕುತೂಹಲದೊಂದಿಗೆ ಎಡಗೈಯ ಅಪಘಾತಕ್ಕೆ ಕಾರಣ ಸಿನಿಮಾ ಸಾಗುತ್ತದೆ. ನಿರ್ದೇಶಕ ಸಮರ್ಥ್ ಕಡಕೋಳ್ ಆಯ್ಕೆ ಮಾಡಿಕೊಂಡಿರುವ ಜಾನರ್ ಬಹಳ ವಿಶೇಷವಾಗಿದೆ. ಡಾರ್ಕ್ ಕಾಮಿಡಿ ಕಥೆಯನ್ನು ರಂಜನೀಯವಾಗಿ ಹೇಳುವ ಪ್ರಯತ್ನ ಮಾಡಿದ್ದಾರೆ. ಸಂಭಾಷಣೆ ಮತ್ತು 1 ಲೈನ್ ಪಂಚ್ಗಳು ಇಷ್ಟವಾಗುತ್ತವೆ. ದಿಗಂತ್ ಪಾತ್ರ ಪೇಜಿಗೆ ಸಿಲುಕಿ ಒದ್ದಾಡಿದರೂ ಪ್ರೇಕ್ಷಕ ಮಾತ್ರ ನಗುತ್ತಾನೆ. ಅಷ್ಟರ ಮಟ್ಟಿಗೆ ಇದೊಂದು ಪ್ಯೂರ್ ಎಂಟರ್ಟೈನಿಂಗ್ ಪ್ರಾಡಕ್ಟ್. ಇನ್ನೂ ಕಲಾವಿದರ ಆಯ್ಕೆಯೂ ಚೆನ್ನಾಗಿದೆ. ಹಿನ್ನೆಲೆ ಸಂಗೀತದ ಮೂಲಕ ಪ್ರದ್ಯೋತನ್ ಜಾಸ್ತಿ ಸ್ಕೋರ್ ಮಾಡುತ್ತಾರೆ. ಇಂಟರ್ವ್ಯೂಲ್ ನಲ್ಲಿ ಬರುವ ಟ್ವಿಸ್ಟ್ ಮಾತ್ರ. ನಟಿ ಬಿಜೆಪಿ ಸಂಸದೆ ಕಂಗನಾ ರಣಾವತ್ ನಿನ್ನೆ ಬೆಂಗಳೂರಿನ ಶಿವೋಹಂ ಶಿವ ಮತ್ತು ವೈಷ್ಣೋ ದೇವಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿದ್ರು. 65 ಅಡಿ ಎತ್ತರದ ಭವ್ಯವಾದ ಶಿವನ ಪ್ರತಿಮೆ ಹಾಗೂ ಧ್ಯಾನ ಮಂದಿರವನ್ನು ಹೊಂದಿರುವ ಶಿವೋಹಂ ಶಿವ ದೇವಸ್ಥಾನಕ್ಕೆ ಭೇಟಿ ನೀಡಿದರು. ಆಧ್ಯಾತ್ಮಿಕತೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ನಟಿ ಅದೇ ಆವರಣದಲ್ಲಿರುವ ಮಾತಾ ವೈಷ್ಣೋ ದೇವಿ ದೇವಸ್ಥಾನಕ್ಕೂ ಹೋಗಿ ಸ್ವಲ್ಪ ಕಾಲ ಕಳೆದರು. ಇದೇ ವೇಳೆ ದೇವಸ್ಥಾನದ ಸಂಸ್ಥಾಪಕ ಆಧ್ಯಾತ್ಮಿಕ ನಾಯಕ ಏರ್ ಆತ್ಮನ್ ಇನ್ ರವಿ ಅವರ ಜೊತೆ ಮಾತುಕತೆ ನಡೆಸಿದರು. ಅವರ ಭೇಟಿ ಕುರಿತು ಮಾತನಾಡಿದ ಕಂಗನಾ ರಣಾವತ್, ಏರ್ ಆತ್ಮನ್ ಜೊತೆಗಿನ ಸಂಭಾಷಣೆ ಬಹಳ ಅರ್ಥಪೂರ್ಣವಾಗಿತ್ತು. ಅವರ ಆಂತರಿಕ ಆಧ್ಯಾತ್ಮಿಕ ದೃಷ್ಟಿಕೋನ ನನ್ನಲ್ಲಿ ಪ್ರತಿಧ್ವನಿಸುತ್ತದೆ.
ನಾನು ಬೆಂಗಳೂರಿನಲ್ಲಿರುವಾಗಲೆಲ್ಲ ಧ್ಯಾನ ಮಾಡಲು ಇಲ್ಲಿಗೆ ಬರಲು ಇಷ್ಟಪಡುತ್ತೇನೆ ಎಂದು ಹೇಳಿದ್ರು. ಈ ಕುರಿತು ಏರಾತ್ಮನ್ ಇಂದ್ರವೇ ಮಾತನಾಡಿ, ಕಂಗನಾ ರಣಾವತ್ ಅವರನ್ನು ಶಿವೋಹಂ ಶಿವ ದೇವಾಲಯಕ್ಕೆ ಸ್ವಾಗತಿಸುವುದು ಗೌರವ ಸಂಗತಿ. ಜೀವನದಲ್ಲಿ ಆಂತರಿಕ ಶಾಂತಿಗಾಗಿ ಸುಂದರ ಆಲೋಚನೆಗಳು ಹೇಗಿರಬೇಕು ಎನ್ನುವುದರ ಬಗ್ಗೆ ಮಾತನಾಡಿದೆವು. ನಮ್ಮನ್ನು ನಾವು ದೈವಿಕ ಆತ್ಮ ಎಂದುಕೊಳ್ಳುವುದು ತುಂಬಾ ಮುಖ್ಯವಾಗಿರುತ್ತದೆ. ಇದೆಲ್ಲವೂ ನಮ್ಮನ್ನು ನಾವು ಸಂತೋಷದ ಜೀವನಕ್ಕೆ ಕೊಂಡೊಯ್ಯುವ ಮಾರ್ಗವಾಗಿದೆ ಎಂದರು. ಸ್ವೀಟಿ ಅನುಷ್ಕಾ ಶೆಟ್ಟಿ ಅವರೀಗ ಘಾಟಿ ಸಿನಿಮಾದಲ್ಲಿ ನಟಿಸಿದ್ದು. ಜುಲೈ 11ರಂದು ಈ ಸಿನಿಮಾವು ಬಹುಭಾಷೆಯಲ್ಲಿ ತೆರೆಗೆ ಬರಲಿದೆ. 2023ರಲ್ಲಿ ತೆರೆಕಂಡಿದ್ದ ಮಿಸ್ ಶೆಟ್ಟಿ ಮಿಸ್ಟರ್ ಪೋಲಿ ಶೆಟ್ಟಿ ಸಿನಿಮಾದಲ್ಲಿ ಅನುಷ್ಕಾ ಶೆಟ್ಟಿ ಕಾಣಿಸಿಕೊಂಡಿದ್ರು. ಇದೀಗ 2 ವರ್ಷಗಳ ನಂತರ ಘಾಟಿ ಮೂಲಕ ತೆರೆ ಮೇಲೆ ಮಿಂಚುವುದಕ್ಕೆ ರೆಡಿಯಾಗಿದ್ದಾರೆ. ಈ ನಡುವೆ ಅವರ ಕಡೆಯಿಂದ ಮತ್ತೊಂದು ಗುಡ್ ನ್ಯೂಸ್ ಸಿಕ್ಕಿದೆ. LCU ಎಂದು ಕೂಡಲೇ ದಕ್ಷಿಣ ಭಾರತ ಸಿನಿ ಪ್ರೇಮಿಗಳಿಗೆ ತಕ್ಷಣಕ್ಕೆ ನೆನಪಿಗೆ ಬರುವುದು ನಿರ್ದೇಶಕ ಲೋಕೇಶ್ ಕನಕರಾಜ್ ಅವರ ಸಿನಿಮ್ಯಾಟಿಕ್ ಯೂನಿವರ್ಸ್ ನಲ್ಲಿ ಮೊದಲ ಬಂದ ಸಿನಿಮಾ ಕೈದಿ. ಇದೀಗ ಆ ಸಿನಿಮಾಗೆ ಸೀಕ್ವೆಲ್ ಕೆಲಸಗಳು ನಡೆಯುತ್ತವೆ. ಎಲ್ಲ ಅಂದುಕೊಂಡಂತೆ ಆದರೆ ಡಿಸೆಂಬರ್ ವೇಳೆಗೆ ಕೈದಿ 2 ಆರಂಭವಾಗಲಿದೆ. ಪಾರ್ಟ್ 1ರಲ್ಲಿ ಹೀರೋ ಆಗಿದ್ದ ಕಾರ್ತಿ ಅವರೇ ಕೈದಿ 2ರಲ್ಲೂ ಹೀರೋ ಆಗಿರಲಿದ್ದಾರೆ. ಸದ್ಯಕ್ಕೆ ಕೇಳಿ ಬಂದಿರುವ ಮಾಹಿತಿ ಏನಪ್ಪಾ ಅಂದ್ರೆ, ಕೈದಿ 2 ಚಿತ್ರದಲ್ಲಿ ಕಾರ್ತಿಗೆ ನಾಯಕಿಯಾಗಿ ಅನುಷ್ಕಾ ಕಾಣಿಸಿಕೊಳ್ಳಲಿದ್ದಾರಂತೆ. ಕಾರ್ತಿ ನಟಿಸಿದ್ದ ಕೈದಿ ಸಿನಿಮಾದಲ್ಲಿ ನಾಯಕಿಯೇ ಇರಲಿಲ್ಲ. ನಿರ್ದೇಶಕ ಲೋಕೇಶ್ ಕನಕರಾಜ್ ಅವರು ಒಂದು ರಾತ್ರಿಯಲ್ಲಿ ನಡೆಯುವ ಕಥೆಯನ್ನು ಬರೀ ಇಟ್ಟುಕೊಂಡು ತೋರಿಸಿದ್ರು. ನಾಯಕಿ ಇಲ್ಲದೆಯೇ ಕತೆ ಮುಕ್ತಾಯವಾಗಿತ್ತು. ಇದೀಗ ಕೈದಿ 2 ಸಿನಿಮಾದಲ್ಲಿ ಕಾರ್ತಿಯ ಫ್ಲಾಶ್ ಬ್ಯಾಕ್ ಕತೆ ಹೇಳಲಿದ್ದು, ಅಲ್ಲಿ ನಾಯಕಿಯ ಪಾತ್ರಕ್ಕೂ ಅವಕಾಶ ಇದೆ ಎನ್ನಲಾಗಿದೆ. ಹಾಗಾಗಿ ಈ ಪಾತ್ರವನ್ನು ಅನುಷ್ಕಾ ಶೆಟ್ಟಿ ಅವರಿಂದ ಮಾಡಿಸಲು ಚಿತ್ರತಂಡ ಮುಂದಾಗಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.